ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಶೇಷವಾದ ವಿಡಿಯೋ ಏನಂದರೆ ನಂದಿ ಬೆಟ್ಟಕ್ಕೆ ಬಂದಿರೋದು. ನಂದಿ ಹಿಲ್ಸು ಅಂದರೆ ನಾವು ಡೈರೆಕ್ಟು ನಂದಿ ಬೆಟ್ಟಕ್ಕೆ ಬಂದಿಲ್ಲ, ವಾಕ್ ಅಂದರೆ ನಡೆಯೋದು, ಮೆಟ್ಲು ಮೇಲಿಂದ ನಡೆಯೋದು. ಏನಂದರೆ ಇದು ಆಲ್ಮೋಸ್ಟ್ ಎಲ್ಲ ಒಂದು 1200 ಸ್ಟೆಪ್ಸ್ ಏನೋ ಇದೆ, 1200 ಸ್ಟೆಪ್ಸ್ ಏನೋ ಬರುತ್ತೆ. ತಿರ್ಗಾ ಒಂದು ಕಿಲೋಮೀಟ್ರ್ ಇದೆ, ಇದು 5 ಕಿಲೋಮೀಟ್ರ್ ಮೇಲೆ ಹೋಗಬೇಕು. ಅಂದರೆ ಪ್ರಾಕ್ಟೀಸ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ತುಂಬ ಸರಿ ಬಂದಿದ್ರೆ ಆರಾಮಾಗಿ ಹೋಗ್ತೀರಿ. ಫಸ್ಟ್ ಟೈಮ್ ಬಂದಾಗ ಹೋಗೋದು ತುಂಬ ಕಷ್ಟ ಇಲ್ಲಿ, ಯಾಕಂದರೆ ದಪ್ಪ ಇರೋರು, ಏನಾದರೂ ಒಂದು BP ಶುಗರು ಇರೋರು ಹೋಗೋದು ತುಂಬ ಕಷ್ಟ ಇರುತ್ತೆ ಇಲ್ಲಿ ಅಂತ ವ್ಯೂ ಎಕ್ಸಾಂಪಲು ಕೊಡ್ತಾರೆ. ಅಂದರೆ ಮೇಲೆ ಹೋಗೋದು ತುಂಬ ಕಷ್ಟ, ಇಳಿಯೋದು ತುಂಬ ಈಸಿ. ನಮಗೆಲ್ಲ ಪ್ರಾಕ್ಟೀಸ್ ಇದೆ, ಆಲ್ಮೋಸ್ಟ್ ಎಲ್ಲ ಒಂದು ತುಂಬ ಸರಿ ಬಂದಿರೋದ್ರಿಂದ ಆರಾಮಾಗಿ ನಾವು ಹೋಗ್ತೀರಿ. ಅಂದರೆ ಫಸ್ಟ್ ಟೈಮ್ ಯಾರಾದರೂ ಬಂದಾಗ ಹೋಗೋದು ತುಂಬ ಕಷ್ಟನೇ. ಯಾವ ಥರ ಇದೆ ನೋಡಿ ಸ್ಟೆಪ್ಪು, ಫ್ರಂಟ್ ನೋಡಿಸ್ತೀನಿ ಇದಂತ. ನಂದಿ ತರಲಿಲ್ಲ. Difficult sitting to the water tank. And you can make the same amount of money with that experience. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮಗಂತೂ ಬಂದು ಸುಸ್ತಾಯಿತು. ಇನ್ನೂ ಒಂದು 2.5 ಕಿಲೋಮೀಟ್ರ್ ಇದೆ, ನಿಧಾನಕ್ಕೆ ಹೋಗ್ತೀರಿ. ನಮ್ಮ ಕಡೆ ಬರೋದಕ್ಕಿಂತ ಎಲ್ಲ ಬೆಂಗಳೂರಿಂದ ಬರೋರೆ ತುಂಬ ಜಾಸ್ತಿ. ಪಾಪ ಅವ್ರಿಗೆ ಬೆಂಗಳೂರಲ್ಲಿ ಇದ್ದಿ ಬೋರ್ ಹೊಡಿತದೆ, ಅದರಿಂದ ಬೆಂಗಳೂರವ್ರು ಜಾಸ್ತಿ ಜನ ಬರ್ತಾರೆ, ಬಂದಿದ್ದಾರೆ. ನಾಯಿನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಪಾಪ, ಯಾಕಂದರೆ ಅದು ಕೂಡ ಅಲ್ಲ, ಆದರೆ ನಾವು ಹಾಕೋದೇ ಕಷ್ಟ. ಅವುಗಳದ್ದು ಹೆಂಗೆ ಮೇಲೆ ಹೋಗ್ತಾವೋ ಗೊತ್ತಿಲ್ಲ, ಆದರೆ ಅವುಗಳಿಗೆ ಈಸಿ ಇರುತ್ತೆ. ಮೇಲ್ಗಡೆ ಹೋಗ್ಬೇಕಾದ್ರೆ ಮಾತಾಡೋಕ್ಕಾಗಲ್ಲ, ಸುಸ್ತಾಗುತ್ತೆ. ಅದರಿಂದ ಏನಾದರೂ ಮಿಸ್ಟೇಕಾಗಿ ಮಾತಾಡಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮೇಲೆ ಹೋಗ್ತಾ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸುಸ್ತಾಗುತ್ತೆ. ಅದಕ್ಕೆ ಒಂದು 10 ನಿಮಿಷ ನಾನು ಮತ್ತು ನನ್ನ ತಮ್ಮ ಇಬ್ಬರು ಕುತ್ಕೊತೀರಿ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಇದು ಒಂದು 1000 ವರ್ಷಗಳಿಂದ ಇರುವಂಥ ಬೆಟ್ಟ. ಆಗ ಹಿಂದಿನ ಕಾಲದಲ್ಲಿ ರಾಜರು ಕುದುರೆಗಳ ಮೇಲೆ ಹೋಗ್ತಾ ಇದ್ರಂತೆ. ಅದು ಎಲ್ಲೋ ಕೇಳಿರೋಂಥ ಒಂದು ಉದಾಹರಣೆ. ಬುಕ್ಕುಗಳಲ್ಲಿ ಇರ್ಬೋದು, ಮತ್ತು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ರಾಜರು ಇಲ್ಲೆಲ್ಲ ಹೋಗ್ತಾ ಇದ್ರಂತೆ. ಮತ್ತು ಇಲ್ಲಿ ಇರೋವಂಥ ರೂಮರ್ಗಳು ಏನಂದರೆ ತುಂಬ ಒಂದು ನೆಗೆಟಿವ್ಗೂ ಯೂಸ್ ಮಾಡ್ಕೊಳೋದೇ ಜಾಸ್ತಿ. ಆ ಥರ ಮಾಡಬಾರ್ದು. ಏನಕ್ಕಂದರೆ ಹಿಂದಿನ ಕಾಲದಲ್ಲಿ ದೇವರುಗಳು ವಾಸ ಮಾಡಿರೋಂಥ ಜಾಗಗಳಿವು, ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಬೇಕು. ಮತ್ತು ಇನ್ನೊಂದು, ಇದು ಟೂರಿಸಮ್ ಆಗಿರೋದ್ರಿಂದ ಇನ್ನೂ ಹೆಚ್ಚು ಜನ ಬರಬೇಕಿಲ್ಲಿಗೆ. ಬನ್ನಿ, ತುಂಬ ಒಳ್ಳೆ ಸ್ಥಳ. ಅಂದರೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀರಿ, ಏನಕ್ಕಂದರೆ ಒಂದು ಸ್ವಲ್ಪ ಬರೋದು ಲೇಟ್ ಆಯಿತು. ಹಾಗಾಗಿ ನೀವು ಯಾರಾದರೂ ಬರಬೇಕಾದ್ರೆ ಬೆಳಿಗ್ಗೆ ಒಂದು 6 ಗಂಟೆ 5:30 6 ಗಂಟೆಗೆ ಬಂದಾಗ ಒಳ್ಳೆ ಫಾಗ್ ಇರುತ್ತೆ, ಒಳ್ಳೆ ವೇವ್ ಇರುತ್ತೆ, ನೋಡ್ಕೊಬೋದು. ಮತ್ತು ಒಳ್ಳೆ ವಾತಾವರಣ. ರೆಸ್ಟ್ ಮಾಡಿದ್ದಾಯಿತು. ನಾನು ನನ್ನ ತಮ್ಮ ಇವಾಗ ಮೇಲೆ ಹೋಗ್ತೀರಿ, ಇನ್ನೂ ನೋಡಿಸ್ತೀರಿ ಮೇಲ್ಗಡೆ ವ್ಯೂ ಯಾವ ಥರ ಇದೆ ಅಂತ. ದಪ್ಪಕ್ಕಿರೋರು ಮಾತ್ರ ಬರೋಕ್ಕಾಗಲ್ಲ, ದಪ್ಪಕ್ಕಿರೋರು ಬಿದ್ದೋಗ್ಬಿಡ್ತಾರೆ, ಏನಕ್ಕಂದ್ರೆ ಸುಸ್ತಾಗೋಗ್ತಾರೆ. ಎಷ್ಟೋ ಜನ ಬಂದಿದ್ದಾರೆ, ಅರ್ಧ ದಾರಿಗೆ ಹೋಗ್ತಾರೆ, ತಿರ್ಗಿ ವಾಪಸ್ ಹೋಗ್ಬಿಡ್ತಾರೆ, ಎಕ್ಕೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತ. ಕಷ್ಟ ಇದೆ.
ಸಣ್ಣಕ್ಕಿರೋರಾದರೆ ಹೆಂಗೆ ಹೋಗ್ಬಿಡ್ಬೋದು ಮೇಲೆ, ದಪ್ಪಗಿರೋರು ಹೋಗೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ಬಂದರೆ ಇನ್ನೆಲ್ಲೂ ಹೋಗೋವಂಥ ಅವಶ್ಯಕತೆ ಇಲ್ಲ. ಆ ಥರ ಫೋಟೋ ಶೂಟಿಂಗ್ ಮಾಡ್ಬೋದು. ಆದರೂ ಬ್ಲೂಟೂತು ಮತ್ತೇನಾದರೂ ಇದ್ದರೆ ಎತ್ಕೊಂಬನ್ನಿ. ವಾಕಿಂಗ್ ಮಾಡಬೇಕಾದ್ರೆ ಯಾವುದಾದ್ರೂ ಗೊತ್ತಾಗಲ್ಲ, ನಿಮ್ಗೆ ಇಷ್ಟ ಬಂದಂಥ ಹಾಡುಗಳನ್ನ ಹಾಕ್ಕೊಂಡು ಮೇಲೆ ಹೋಗ್ಬೋದು. ಯಾವ ಥರ ಕಾಣಿಸುತ್ತೆ ಅಂತ ವ್ಯೂ. ತುಂಬ ಜನ ಬರ್ತಾರೆ ಇಲ್ಲಿ ಶೂಟಿಂಗ್ ಮಾಡಬೇಕಂತ. ಲಾಸ್ಟ್ ಟೈಮು ಶಿವರಾಜ್ ಕುಮಾರ್ ಸರ್ದು ಯಾವುದೋ ಒಂದು ಮೂವಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿದ್ದು. ನೀವು ಮಾತ್ರ ಬೆಳಿಗ್ಗೆನೇ ಬನ್ನಿ. ಏನಕ್ಕಂದರೆ ಇವಾಗ ಆಲ್ರೆಡಿ ಬಿಸಿಲು ಬಂತು. ಬಿಸಿಲು ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಬೆಳಿಗ್ಗೆ ಟೈಮ್ ಬಂದಾಗ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಫಾಗಿರುತ್ತೆ. ಇಷ್ಟೊತ್ತಾಗಿ ಬಂದಾಗ ಏನಷ್ಟು ಚೆನ್ನಾಗಿರಲ್ಲ. ನಾವು ಬೆಳಿಗ್ಗೆನೇ ಬರಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಬೆಳಿಗ್ಗೆನೇ ಬಂದು ನೋಡಿಸ್ತೀರಿ ಯಾವ ಥರ ಇರುತ್ತೆ ಅಂತ. ಮತ್ತು ನನ್ನ ತಮ್ಮ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ನಾಳೆ ಯಾವ ಬೆಟ್ಟಕ್ಕೆ ಹೋಗಬೇಕು, ನಾಳೆ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ. ಅವನು ಹೇಳ್ತಾ ಇದ್ದಾನೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಅವರ ಒಂದು ಪುಣ್ಯ ಸ್ಥಳಕ್ಕೆ ಹೋಗಬೇಕು ಅಂತ. ನಾಳೆ ನೋಡ್ತೀರಿ, ಪ್ಲ್ಯಾನ್ ಮಾಡಿ ನಾಳೆ ಹೋಗ್ತೀರಿ. ತುಂಬ ಸರಿ ಬಂದಿರೋದ್ರಿಂದ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಹಾಗಾಗಿ ನಾವು ಬೇಗ ಹೋಗ್ತೀರಿ. ಪಾಪ ಫಸ್ಟ್ ಟೈಮ್ ಬಂದಾಗ ಹೋಗೋಕ್ಕಾಗಲ್ಲ. ಏನಕ್ಕಂದರೆ ಟಯರ್ಡಾಗಿ ಹೋಗ್ತಾರೆ ಪಾಪ. ಇಷ್ಟು ದೂರ ಯಾವಾಗ ಅವ್ರು ಟ್ರಾವೆಲ್ ಮಾಡಿರಲ್ಲ. ಮಾಮೂಲಿ ಬೈ ವಾಕ್ ಅಂದರೆ ನಡ್ಕೊಂಡು ಹೋಗ್ಬೋದು. ಟ್ರೆಕ್ಕಿಂಗ್ ಅಂದರೆ ತುಂಬ ಕಷ್ಟ. ಅದರೊಳಗೆ ಎಕ್ಸ್ಪೆಷಲಿ ನಾವು ಮೇಲೆ ಹೋಗ್ತಾನೆ ಮಾತಾಡ್ತಾಯಿದ್ದೀರಿ, ಹಾಗಾಗಿ ಸುಸ್ತಾಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ವೀಕ್ಷಕರಿಗೋಸ್ಕರ ಮಾತಾಡಲೇಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾಯಿದ್ದೀರಿ. ಆದಷ್ಟು ಯಾರೇ ಆಗಲಿ ಬಂದಾಗ ಬಾಯನ್ನು ಓಪನ್ ಮಾಡಬೇಡಿ. ಆದಷ್ಟು ಮೂಗಲ್ಲಿ ಉಸಿರಾಡಬೇಕು. ಏನಕ್ಕಂದರೆ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸುಸ್ತಾದಾಗ ಆಗಲ್ಲ ಮೇಲೆ ಹೋಗಲಿಕ್ಕೆ. ಆದಷ್ಟು ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬೇಡಿ. ಏನಕ್ಕೆ ಇದನ್ನು ಹೇಳ್ತೀನಂದರೆ, ತುಂಬ ಟಯರ್ಡ್ ಆದಾಗ ನಮ್ಮ ಹಾರ್ಟು ತುಂಬ ಸ್ಪೀಡಲ್ಲಿರುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಇರೋದ್ರಿಂದ ನೀರು ಕುಡಿದಾಗ ಏನಾದರೂ ಸಮಸ್ಯೆ ಆದರೆ ಕಷ್ಟ. ಏನಕ್ಕಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಬೇಗ ನಿಮ್ಮನ್ನು ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ರೀತಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂ ಇದ್ದರೆ, ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಬರಬೇಡಿ. ಇವಾಗ ನಮ್ಮ ಸ್ನೇಹಿತರು ಒಬ್ಬರು ಸಿಕ್ಕಿದ್ರು. ನಮ್ಮನ್ನು ಯಾವ ಊರು ಅಂತ ಕೇಳಿದ್ರು. ನಮ್ಮದು ಓಶೆಟಳ್ಳಿ ಅಂತ ಹೇಳಿದ್ರಿ. ಅವ್ರದ್ದು ಗೌರಿಬಿದನೂರು ಅಂತೆ. ಪಾಪ ಬಂದಿದ್ದಾರೆ ಬೆಳಗ್ಗೆ. ನೋಡಿ ಯಾವ ಥರ ಇದೆ ವ್ಯೂ ಅಂತ. ತುಂಬ ಸುಂದರವಾಗಿದೆ. ಎಲ್ಲರೂ ಬರಬೇಕಿದೆ. ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ದಯವಿಟ್ಟು ಮಕ್ಕಳನ್ನ ಕರ್ಕೊಂಬರಬೇಡಿ. ಪಾಪ ಅವ್ರ ಕೈಯಲ್ಲಿ ಮೇಲೆ ಹೋಗ್ಲಿಕ್ಕಾಗಲ್ಲ. 50-200 ವರ್ಷಗಳ ಹಿಂದೆ ಕಟ್ಟಿರುವಂಥ ಒಂದು ಎಂಟ್ರೆನ್ಸಿಂಗ್ ಇದು. ಎಂಟ್ರೆನ್ಸು ಕಾಣಿಸ್ತಾ ಇದೆಯಲ್ಲ, ಚಿಕ್ಕದಾಗುತ್ತೆ. ಆದಷ್ಟು ಇಲ್ಲಿರುವಂಥ ಮ್ಯಾನೇಜ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಫಸ್ಟ್ ಇಲ್ಲಿ ಕ್ಲೀನ್ ಮಾಡಿ. ಯಾಕಂದರೆ ಚಿಕ್ಕದಾಗಿದೆ ಜಾಗ, ಹೋಗ್ಲಿಕ್ಕಾಗಲ್ಲ. ಕೆಳಗಡೆ ಎಲ್ಲ ಚೆನ್ನಾಗಿ ಜಾಗ ಕ್ಲೀನ್ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಮಾಡಬೇಕು. ಯಾಕಂದರೆ ತುಂಬ ಜನ ಓಡಾಡೋದ್ರಿಂದ ಆದರೂ ಸಮಸ್ಯೆ ಆಗೋದು ತುಂಬ ಕಷ್ಟ ಇರುತ್ತೆ. ಸಮಸ್ಯೆ ಆಗ್ಬೋದು. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಮಾತ್ರ ಹಂಗೆ ಬಿಟ್ಟಿದ್ದಾರೆ. ಪಾಪ ಯಾರೋ ಕ್ಲೀನ್ ಮಾಡ್ತಾಯಿದ್ದಾರೆ. ಅವ್ರು ಒಳ್ಳೇದಾಗಲಿ. ಯಾಕಂದರೆ ತುಂಬ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ. ಅವ್ರಿಗೆ ಒಳ್ಳೇದಾಗಲಿ.
ಅಣ್ಣ ನಿಮ್ಮ ಹೆಸರು? ನಾರಾಯಣ ಸ್ವಾಮಿ. ನಾಗರಾಜ ಸ್ವಾಮಿ ಅಂತೆ ಪಾಪ. ನಾರಾಯಣ ಸ್ವಾಮಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪ. ಇಂಥವ್ರು ಇರೋದ್ರಿಂದಾನೆ ಫ್ರೀಯಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಬರ್ತೀನಿ ಇರೋಣ ಒಂದು ನಿಮಿಷ, ಇಲ್ಲೇ ಇರ್ತಿರೋ. ಟಿಫನ್ನು ಏನಾದರೂ ತೊಗೊಂಬಂದು ಅವ್ರು ಕೊಡ್ತೀರಿ, ಸಪೋರ್ಟ್ ಮಾಡಬೇಕು. ಬರ್ತಾರೆ ಇಲ್ಲೆಲ್ಲ ನೋಡಿ ಯಾವ ಥರ ಇದೆ ಅಂತ. ಎಂಟ್ರೆನ್ಸ್ ಬಂತು. ಫಸ್ಟು ಸ್ಟಾರ್ಟಿಂಗ್ ಬಂದಾಗ ದೇವಸ್ಥಾನ ಸಿಗುತ್ತೆ. ಎಲ್ಲರೂ ದೇವಸ್ಥಾನ ನೋಡಿ, ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಫಸ್ಟು. ಪೂಜೆ ಆದಮೇಲೆ ಆಮೇಲೆ ಒಳಗಡೆ ಹೋಗಿ ನೋಡಿ. ಇದೆ ಫಸ್ಟು ಸ್ಟಾರ್ಟಿಂಗು. ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ಇದ್ರಿ ಮೇಲೆ ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ. ಮೇಲ್ಗಡೆ ನೋಡಿಸ್ತೀರಿ. ಆದರೆ ಬೆಳಿಗ್ಗೆನೇ ಬರಬೇಕಾಗಿತ್ತು. ಎಲ್ಲೋ ಬೇರೆ ಕಡೆ ಹೋಗಿರೋದ್ರಿಂದ ಬೆಳಿಗ್ಗೆ ಬರೋಕ್ಕಾಗಿಲ್ಲ. ಇವಾಗ ಬಂದಿದ್ದೀರಿ. ಒಂದು 300 ವರ್ಷಗಳ ಹಿಂದೆ ಕಟ್ಟಿರೋಂಥ ಒಂದು ಕೋಟೆ. ಯಾವ ಥರ ಇದೆ ನೋಡಿ. ಆದರೆ ಇತ್ತೀಚೆಗೆ ಪ್ಯಾರಾಶೂಟ್ ಕೂಡ ಇದೆ. ಇಲ್ಲಿ ಬರ್ಬೋದು ನೋಡಿ. ಮೆಲ್ಕ ಅಂತ ಕಲ್ಯಾಣಿ. ಇದು ಸುಮಾರು ಒಂದು 100 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಕಲ್ಯಾಣಿಗೆ ತುಂಬ ಮೀನುಗಳಿದ್ದಾವೆ ನೋಡಿ ಯಾವ ಥರ ಇದೆ ಮೀನು ಅಂತ. ಎಷ್ಟು ಜನ ಇದ್ದಾರೆ ನೋಡಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಎಸ್ಪೆಷಲಿ ಕಾಲೇಜ್ ಹುಡುಗರು ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಂದನೇ ಬಂದಿರೋ ಜಾಸ್ತಿ. ಕೋತಿ ಜ್ಯೂಸ್ ಕುಡಿತಾ ಇದೆ ಅಂತ. ಇನ್ನೊಂದು ಏನಂದರೆ ಅನುಕೂಲ ನಮಗೆ, ಇಲ್ಲಿ ಈ ಒಂದು ನಂದಿ ಹಿಲ್ಸ್ಗೆ ಸಂಬಂಧಪಟ್ಟಂಥ ವೆಹಿಕಲ್ಸ್ ಇದೆ. ಯಾರಿಗಾದರೂ ಇಲ್ಲಿ ನೋಡಬೇಕು ಅಂದರೆ ಈ ವೆಹಿಕಲ್ಸ್ನ ಬೇಕಾದರೆ ನಾವು ಬಾಡಿಗೆಗೆ ತೊಗೊಬೋದು. ಅವ್ರು ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದರೊಳಗಡೆ ಎಲ್ಲ ನೋಡಿಸ್ತಾರೆ. ಫುಲ್ಲು ಆಲ್ರೌಂಡು ಇದೇ ಗಾಡಿಗಳು. ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರು ಗಾಡಿಗಳ ಮೇಲೆ ಇರ್ತದೆ. ಫೋನ್ ಮಾಡಿ ಬಂದು ನಿಮ್ಮನ್ನು ಪಿಕಪ್ ಮಾಡ್ತಾರೆ. ಮತ್ತು ಯಾವ್ಯಾವ ಸ್ಥಳ ಇದಾವಂತ ಅವ್ರು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ. ಇವೆಲ್ಲ ಇಲ್ಲಿರುವಂಥ ಪ್ರಸಿದ್ಧ ಸ್ಥಳಗಳು. ಬಂದು ವಿಸಿಟ್ ಮಾಡ್ಬೋದು. ಮತ್ತು ಕುಡಿಲಿಕ್ಕೆ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಶುದ್ಧ ಕುಡಿಲಿಕ್ಕೆ ನೀರಿದು, ಫಿಲ್ಟ್ರ್ ವಾಟರು. ಯಾವುದೇ ಥರ ಒಂದು ಅಮೌಂಟನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಫ್ರೀಯಾಗಿ ನೀರನ್ನು ಕುಡಿಬೋದು ನಾವು. ಇದೊಂದು ತುಂಬ ಒಂದು ಒಳ್ಳೆಯ ಉಪಯೋಗ ನೋಡಿ ಯಾವ ಥರ ಮಾಡಿದ್ದಾರೆ ಡಿಸೈನ್ ಎಲ್ಲ ಅಂತ. ಇವರು ಫಸ್ಟು ನಾವು ಬಂದಾಗ ಟಿಕೆಟ್ ಎಲ್ಲ ಕೊಡ್ತಾಯಿದ್ರೆ, ಇವಾಗ ನಾವು ತುಂಬ ಸರಿ ಬಂದಿರೋದ್ರಿಂದ ಯಾವ ಟಿಕೆಟು ಏನು ಕೊಡೋಲ್ಲ. ನಮ್ಗೆ ಗೊತ್ತು ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅಂತ. ನೋಡಿ ಇಲ್ಲಿ ಆಲ್ರೆಡಿ ವ್ಯಾನ್ ರೆಡಿಯಾಗಿದೆ ಅವ್ರು ಹೋಗೋದಕ್ಕೆ. ನೋಡ್ರಿ ಹೆಂಗೆ ಕರ್ಕೊತಾರೆ. ಅಂದರೆ ಗ್ರೂಪಾಗಿ ಬರಬೇಕು. ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಫ್ಯಾಮಿಲಿ ಪರ್ಸನ್ಸ್ ಸರಿ. ಇದು ಒಬ್ಬರು ಇಬ್ಬರು ಬಂದರೆ ಹೋಗೋಕ್ಕಾಗಲ್ಲ. ಗ್ರೂಪಲ್ಲಿ ಬಂದಾಗ ಅವ್ರ ಜೊತೆ ಹೋಗಿ ಬರ್ಬೋದು. ಅವರೇ ಕರ್ಕೊಂಡು ಹೋಗ್ತಾರೆ. ಯಾವ ಥರ ಇದೆ ಅಂತ ಎಂಟ್ರೆನ್ಸು. ಈ ಡೋರ್ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು 100 ವರ್ಷದ ಡೋರ್ ಇದು. ಪುರಾತನವಾದದ್ದು. ಯಾವ ಥರ ಇದೆ ನೋಡಿ. ಆನ್ ರೋಡ್
ಎಷ್ಟು ಇವತ್ತು ವೆಹಿಕಲ್ಸ್ ಇದೆ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬಂದಿದ್ದಾರೆ. ತುಂಬ ಒಂದು ದೊಡ್ಡ ಟೂರಿಸಮ್ ಇದು. ಎಷ್ಟು ವೆಹಿಕಲ್ಸ್ ಇದೆ ನೋಡಿ. ಆಲ್ಮೋಸ್ಟ್ ಇದೆಲ್ಲ ಏನಂದರೆ ಇವರು ನಡ್ಕೊಂಬರಲ್ಲ, ಡೈರೆಕ್ಟಾಗಿ ರೋಡಲ್ಲಿ ಬಂದುಬಿಡ್ತಾರೆ. ನಾವೆಲ್ಲ ನಡ್ಕೊಂಬಂದಿರೋದು. ಕೆಳಗಡೆ ನೋಡಿಸ್ಬೇಕು ಅನ್ನೋ ಉದ್ದೇಶದಿಂದ ಬನ್ನಿ ಕೆಳಗಡೆ ಹೋಗೋಣ, ಯಾವ ಥರ ಇರುತ್ತೆ ಎಲ್ಲ ನೋಡಿಸ್ತೀರಿ. ಈ ರೋಡಲ್ಲಿ ಬಂದರೆ ನಾವು ಫೀಸ್ ಕೊಡಬೇಕು, ಇಷ್ಟು ಅಂತ ಅಮೌಂಟನ್ನು ಕೊಡಬೇಕು. ನಾವು ಬೈ ವಾಕ್ ನಡ್ಕೊಂಬಂದಿರೋದು, ಅದರಿಂದ ನಾವು ಯಾವುದೇ ಥರದ ಒಂದು ಅಮೌಂಟನ್ನು ಕೊಡೋವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಮೇಲ್ಗಡೆ ಬಂದಿದ್ದೀರಿ, ಎಲ್ಲ ನೋಡಿಸ್ತೀರಿ ನಿಮಗೆ ಯಾವ ಥರ ಇದೆ ನಂದಿ ಪ್ಲೇಸು ಅಂತ. ಶೂಟಿಂಗ್ ಮತ್ತು ತುಂಬ ಒಳ್ಳೆಯ ಜಾಗ, ಫೋಟೋ ಶೂಟಿಂಗ್ ಮಾಡೋಕ್ಕೆ ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ ತುಂಬ ಒಳ್ಳೆಯ ಜಾಗ. ಯಾರಾದರೂ ಬರ್ಬೋದು. ರೀಲ್ಸ್ ಪ್ರೇಮಿಗಳು ಇರ್ತಾರಲ್ಲ, ರೀಲ್ಸು ನೋಡಿ. ಕೋಟೆಗಳೆಲ್ಲ ಕಟ್ಟಿರೋದು ಆಲ್ಮೋಸ್ಟ್ ಎಲ್ಲ ಒಂದು 200-300 ವರ್ಷಗಳ ಹಿಂದೆ ಕಟ್ಟಿರೋಂಥ ಕೋಟೆಗಳು. ಈಗಿನ ಕಾಲದಲ್ಲಿ ಕೂಡ ಕಟ್ಟೋಕ್ಕಾಗಲ್ಲ ಕೋಟೆಗಳನ್ನ. ಈಗಿನ ಕಾಲದಲ್ಲೆಲ್ಲ ಟೆಕ್ನಾಲಜಿ ಮುಂದೆ ಹೋಗಿದೆ. ಆದರೆ ಈಗಿನ ಕಾಲದಲ್ಲಿ ಕಟ್ಟುವಂಥದ್ದು 100 ವರ್ಷ ಇರುತ್ತೋ ಇಲ್ಲ ಗೊತ್ತಿಲ್ಲ, ಗ್ಯಾರಂಟಿ ಅಂತೂ ಇಲ್ಲ. ಆದರೆ ಅವಾಗ ಕಟ್ಟಿರೋವು ಮಿನಿಮಮ್ ಅಂದರೆ 500-1000 ವರ್ಷಗಳು ಇರ್ತವೆ. ಯಾವ ಥರ ಒಂದು ಕಟ್ಟಿದ್ದಾರೆ ಅಂದರೆ ನಮ್ಗೇನಂದರೆ ಇಲ್ಲಿ ತಿಳಿಯೋದು ಬರೋದು ಆ ಕನ್ನಡದವ್ರಿಗಿಂತ ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆಯವರೇ ಬರೋದು ಜಾಸ್ತಿ. ಯಾಕಂದರೆ ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಕೇರಳ ಮತ್ತು ತಮಿಳ್ನಾಡು ಇಂಗ್ಲೀಷು, ಕನ್ನಡ ಮಾತಾಡಬೇಕು. ನೀವು ಎಲ್ಲಿ ಕರ್ನಾಟಕದ ತಾನೆ? ಕರ್ನಾಟಕ ಅದು ಚಿಕ್ಕಬಳ್ಳಾಪುರ, ನಮ್ಮ ಚಿಕ್ಕಬಳ್ಳಾಪುರ. ನಂದಿ ಅಂದರೆ ತುಂಬ ಫೇಮಸ್ಸು. ಯಾವ ಥರ ಇದೆ ನಂದಿ, ಇದೇ ರೀತಿ ಬೆಳಿಬೇಕು ಟೂರಿಸಮ್ ಆಗಿ. ಎಲ್ಲರೂ ಬನ್ನಿ. ಯಾವ ಥರ ಕಾಣಿಸುತ್ತೆ ವ್ಯೂ ಅಂತ. ತುಂಬ ಜನ ಬರ್ತಾರೆ ಇಲ್ಲಿ. ಅಂದರೆ ಸಂಡೇ ಸ್ಯಾಟರ್ಡೆ ತುಂಬ ಜನ ಇರ್ತಾರೆ. ಬೇರೆ ಟೈಮಲ್ಲಿ ಹಾಲಿಡೇ ಇದ್ದಾಗ ಮುಂದೆ ಬರ್ತಾರೆ. ಹಾಲಿಡೇ ಇಲ್ಲ ಅಂದರೆ ಯಾರು ಬರೋಲ್ಲ, ಏನಕ್ಕಂದರೆ ಅವ್ರಿಗೆ ವರ್ಕ್ ಇರುತ್ತೆ. 2 ದಿನ ಬಂದರೂ ಕೂಡ ಯಾವುದೇ ಒಂದು ಟೆನ್ಷನ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಆಗುತ್ತೆ. ಈ ಒಂದು ವಾತಾವರಣ, ಒಳ್ಳೆ ಏರ್ ಕಂಡೀಷನ್ ಇದೆ, ಒಳ್ಳೆ ಪ್ಲೇಸು. ಇನ್ನೊಂದು ಏನಂದರೆ ಮನವಿ ಮಾಡೋದು, ದಯವಿಟ್ಟು ಪೇಪರ್ನ ಹಾಕಬೇಡಿ. ನೋಡಿ ಕೋತಿ ಯಾವ ಥರ ಪ್ಲಾಸ್ಟಿಕ್ನ ಮಾಡುತ್ತೆ. ಪೇಪರನ್ನು ಆದಷ್ಟು ಸುರಕ್ಷಿತ ಜಾಗದಲ್ಲಿ ಪೇಪರ್ಗಳನ್ನ ಹಾಕಿ, ಎಲ್ಲಿ ಬೇಕಾದ್ರೆ ಅಲ್ಲೇ ಬಿಸಾಕಬೇಡಿ. ನೋಡಿ ಈ ಥರ ಹಾಕೋದ್ರಿಂದ ಎಲ್ಲಿ ಕೂಡ ಇಟ್ಟಾಗುತ್ತೆ. ತುಂಬ ಜನ ಬರ್ತಾರೆ, ಟೂರಿಸಮ್ ಆಗಿದ್ದು. ಕಪಲ್ಸಿಗೆ ಮಾತ್ರ ತುಂಬ ಒಳ್ಳೆ ಜಾಗ. ನಂದಿನಿ KMF ಅಂತ, ಯಾಕಂದರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಸರ್. ₹1 ಯಾವುದೇ ಥರದ ಒಂದು ಅಮೌಂಟನ್ನು ತಗೊಂಡಿರ ಈ ಒಂದು ಸಂಸ್ಥೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಂತೆ. ನಿಜವಾಗ್ಲೂ ಗ್ರೇಟು. ಈ ಕಾಲದಲ್ಲಿ ಯಾರು ಆ ಥರ ಮಾಡಲ್ಲ. ಹೋಗ್ತಾರೆ ಇವಾಗ ಪಾರ್ಕ್ಗೆ, ಮೇಲ್ಗಡೆ ಫುಲ್ಲು ಟಾಪ್ಗೆ. ತುಂಬ ಕಪಲ್ಸ್ ಬರ್ತಾರೆ ಇಲ್ಲಿ. ಅವ್ರಿಗೆ ಇದು ಟೂರಿಸಮ್ ಆಗಿ ಒಳ್ಳೆ ಪ್ಲೇಸು. ಕಪಲ್ಸ್ ಬಂದರೆ ಯಾರಿಗೂ ಗೊತ್ತಾಗಲ್ಲ ಇಲ್ಲಿ, ಆದರೆ ಹುಷಾರಷ್ಟೇ. ಏನೇ ಹೇಳಿದ್ರು ನಿಮ್ಮ ಒಳ್ಳೇದಕ್ಕೆ ಹೇಳೋದು, ಹುಷಾರಾಗಿ ಬನ್ನಿ. ಮತ್ತು ಲಾಗರ್ಸ್ ಕೇಳೋದು, ಬೇರೆಯವ್ರು ಯಾರಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ದಯವಿಟ್ಟು ಪ್ಲೇಸ್ಗೆ ವಿಸಿಟ್ ಕೊಡಿ. ನೀವು ಚಾನಲಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಈ ವಿಡಿಯೋ ನೋಡೋದಲ್ಲ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಪರ್ಸನ್ಸ್ಗೆ ಎಲ್ಲ ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋ ನೋಡಲಿ, ಸಪೋರ್ಟ್ ಮಾಡಲಿ. ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನಾವು. ನೋಡಿ ಯಾವ ಥರ ಇದೆ ಅಂತ. ಯಾವಾಗಾದರೂ ಡೌಟ್ ಬಂದಾಗ, ಮಿಸ್ ಆದಾಗ ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಲೊಕೇಶನ್ ಇಲ್ಲಿದೆ.
ನಿಮ್ಗೆ ಗೊತ್ತಾಗುತ್ತೆ, ಆರಾಮಾಗಿ ಕಂಡುಹಿಡಿಬೋದು. ನಮ್ಮ ರಾಜಾಹುಲಿ ಮೂವಿಯಲ್ಲಿ ಒಂದು ಸಾಂಗ್ ಇದೆ, ಒಂದು ರೊಮ್ಯಾಂಟಿಕ್ ಸಾಂಗ್ನ ಶೂಟಿಂಗ್ ಮಾಡಿರೋದು ಕೂಡ ಇಲ್ಲೇ ನೋಡಿ, ಇದೇ ಪ್ಲೇಸಲ್ಲಿ. ಬೇಕಾದರೆ ಡೌಟ್ ಇದ್ದರೆ ಆ ಸಾಂಗ್ನ, ಯಾವ ಸಾಂಗ್ ಅದು, ಒಂದು ಸಾಂಗ್ ಇದೆಯಲ್ಲ ಅದ್ಯಾವುದು ಅಂತ ನಮಗೆ ಗ್ಯಾಪ್ನ ಬರ್ತಾ ಇಲ್ಲ, ನೀವೇ ತಿಳ್ಕೊಳ್ಳಿ. ಆ ಮೂವಿ ನೋಡಿ ಗೊತ್ತಾಗುತ್ತೆ. ನೋಡಿ ಇದೇ ಸ್ಥಳದಲ್ಲಿ ಇದೇ ಪ್ಲೇಸೆಲ್ಲ ಶೂಟಿಂಗ್ ಮಾಡಿರೋಂಥ ಜಾಗ. ತುಂಬ ಒಂದು ಸುಂದರವಾಗಿದೆ. ತುಂಬ ಶೂಟಿಂಗ್ ನಡೀತಾ ಇರುತ್ತೆ. ಯಾಕಂದರೆ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಒಂದು ಮೂವಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿದ್ದು. ಆ ಒಂದು ಪ್ಲೇಸನ್ನು ನೋಡಿಸ್ತೀರಿ. ಹೇಳಿದ್ರಲ್ಲ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಮೂವಿ ಇಲ್ಲಿ ಶೂಟಿಂಗ್ ನಡೀತು ಅಂತ, ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ. ಇದೇ ಪ್ಲೇಸಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಮೂವಿದು ಶೂಟಿಂಗ್ ನಡೆದಿತ್ತು. ಪ್ಲೇಸು ಯಾವ ಥರ ಇದೆ ನೋಡಿಸ್ತೀರಿ. ಆ ಒಂದು ಶೂಟಿಂಗ್ ನಡೆದಿದ್ದಂಥ ಜಾಗ. ತುಂಬ ಶೂಟಿಂಗ್ ನಡೀತಾ ಇರುತ್ತೆ. ಯಾಕಂದರೆ ಶೂಟಿಂಗ್ ಇರೋಂಥ ಒಂದು ಜಾಗ ಇದು. ನೋಡಿ ಕೋತಿ ಪಾಪ ಐಸ್ ಕ್ರೀಮ್ ತಿಂತಾ ಇದೆ. ಇಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ನೋಡಿ. ಇದೆ ಡೆಡ್ ಎಂಡ್ ಪಾಯಿಂಟು. ಎಲ್ಲರೂ ಬರಬೇಕು, ಎಂಜಾಯ್ ಮಾಡಿ ಬಂದು. ಯಾವ ಥರ ಇದೆ ನೋಡಿ, ಟೂರಿಸಮ್ ಪ್ಲೇಸ್ ಇದು. ಗ್ಯಾಪ್ನ ಬಂತು. ಚಲ್ತಾ ಚಲ್ತಾ ಅನ್ನೋ ಒಂದು ಸಾಂಗು, ರೊಮ್ಯಾಂಟಿಕ್ ಸಾಂಗ್. ಅದನ್ನಲ್ಲೇ ಶೂಟ್ ಮಾಡಿರೋ ಸಾಂಗ್ ಅದು. ಬೇಕಾದರೆ ಡೌಟ್ ಇದ್ದರೆ ನೋಡಿ ಗೊತ್ತಾಗುತ್ತೆ. लेके जाएंगे